ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ, ಹೆಲ್ಪ್ ಮಾಡ್ಲಾ? ಮಾಧವ್ ಅವರೇ, ಈ ಚಿಕ್ಕ ಕೆಲಸನಾದ್ರೂ ನಂಗೆ ಮಾಡ್ಕೊಡೋಕೆ ಬಿಡಿ. ಈ ಮನೇಲಂತೂ ನನ್ಗೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ನಾನೇ ಒಳ್ಳೆ ಮಗು ಆಗ್ಬಿಟ್ಟಿದ್ದೀನಿ. ನೀವೇ ಕಟ್ಕೊಳ್ಳಿ, ಹುಷಾರು. ಆಯ್ತು, ನಂಗೆ ಗೊತ್ತಿದೆ ಅಲ್ವಾ. ಅಮ್ಮ, ತುಳಸಿಯವರೇ, ಏನಾಯ್ತು? ಹುಷಾರು ಅಂತ ಹೇಳಿದ್ನಲ್ಲ. ಯೋ ಮಾಧವ್ ಅವರೇ, ನನ್ಗೇನು ಆಗಿಲ್ಲ. ನೀವ್ ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಆಗ್ತೀರಾ? ಇಂಥ ಸಮಯದಲ್ಲಿ ಈ ಥರ ಸಣ್ಣ ಪುಟ್ಟ ನೋವಾಗೋದು ಸಹಜ. ನೋಡಿ, ನಿಮಗೆ ಸ್ವಲ್ಪನೂ ನೋವಾಗಬಾರ್ದು. ನನ್ಗೊಂದು ಸ್ವಲ್ಪ ನೋವಾದರೂ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಅಲ್ಲ? ಅಮ್ಮ, ಅಮ್ಮ, ಏ, ಯಾಕೆ ಹಾಗೆ ಓಡ್ಬರ್ತಾ ಇದ್ದೀರಾ? ನಿಧಾನಕ್ಕೆ ಬನ್ನಿ. ಏನಾಯ್ತು? ಇಲ್ಲಮ್ಮ, ನಿಮ್ಮನ್ನೇ ನೋಡ್ಬೇಕು ಅಂತ ಬರ್ತಿದ್ವಿ. ನೀವ್ಯಾಕೋ ಕೂಗ್ಕೊಂಡ್ರಲ್ಲ, ಅದಕ್ಕೆ ಗಾಬರಿ ಆಯ್ತು. ಏನಾಯ್ತು? ಅಲ್ಲ ಅಭಿ, ನಾನು ಈ ಮನೆಯಲ್ಲಿ ತುಟಿಕ್ ಪಿಟಿಕ್ ಅಂದ್ರೂ ನೀವು ಈ ರೀತಿ ಗಾಬರಿ ಆದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಅದ್ ಸರಿ, ಈಗ ನೀವಿಬ್ರು ಯಾಕೆ ಬಂದ್ರಿ ಅದನ್ನ ಮೊದಲು ಹೇಳಿ. ಅಮ್ಮ, ದೀಪಿಕಾ ನಿಮ್ಗೇನೋ ಕೊಡ್ಬೇಕಂತೆ. ಅದನ್ನ ಹೇಗ್ ಕೊಡೋದು ಅಂತ ಮುಜುಗರದಲ್ಲಿ ನನ್ನ ಕರ್ಕೊಂಡು ಬಂದ್ಲು. ಅದಕ್ಕೆ ಮುಜುಗರ ಯಾಕೆ? ದೀಪಿಕಾನು ನನ್ನ ಮಗಳಿದ್ದ ಹಾಗೆ. ಅವಳು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ಅಷ್ಟಕ್ಕೂ ನೀನೇನ್ ಕೊಡಕ್ ಬಂದಿರೋದು? ಕೊಡು. ಇದು ಡೆಲಿವರಿ ಆದಮೇಲೆ ಹೊಟ್ಟೆ ಲೂಸ್ ಆಗಬಾರ್ದು ಅಂತ ಕಟ್ಕೊಳ್ಳೋ ಬೆಲ್ಟು. ಇದನ್ನು ಕಟ್ಟಿದ್ರೆ ಹೊಟ್ಟೆ ಬರಲ್ಲ. ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ರಿವ್ಯೂ ನೋಡಿನೇ ತೊಗೊಂಡಿರೋದು. ಇದನ್ನ ಕೊಡಕ್ಕೆ ಇಷ್ಟೊಂದು ಮುಜುಗ್ರಾನ? ಇದು ನೀವು ದಿನ ಬಟ್ಟೆ ಕಟ್ಕೊತಿದ್ರಿ ಅಲ್ವಾ, ಅದು ತುಂಬ ಕಷ್ಟ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದೆ. ನಾನು ಈ ಬೆಲ್ಟ್ ಬಗ್ಗೆ ಕೇಳಿದ್ದೆ. ಮಾಧವ್ ಅವ್ರಿಗೆ ಇದನ್ನ ತರಕ್ಕೆ ಹೇಳೋಣ ಅನ್ಕೊಳ್ಳೋದ್ರಲ್ಲಿ ನೀನೇ ತಂದ್ಕೊಟ್ಟೆ. ಥ್ಯಾಂಕ್ಸ್. ಬಾ. ನೀವು ಇದನ್ನು ಹಾಕೊತಿರೋ ಇಲ್ವೋ ಅಂದ್ಕೊಂಡಿದ್ದೆ. ಡೆಲಿವರಿ ಆದಮೇಲೆ ಸಾಕಷ್ಟು ಜನ ಅವ್ರ ಹೆಲ್ತ್ನ ಕೇರೇ ಮಾಡಲ್ಲ. ಹಾಗೆ ಮಾಡಬಾರ್ದು. ಇಷ್ಟು ಮುದ್ದಾಗಿರೋ ನೀವು ಯಾವಾಗಲೂ ಹೀಗೆ ಇರಬೇಕು. ಸ್ಟ್ರೆಚ್ ಮಾರ್ಕ್ಸ್ ಹೋಗೋಕ್ಕೆ ಅಂತ ಒಂದಷ್ಟು ಕ್ರೀಮ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಆರೋಗ್ಯ ಜವಾಬ್ದಾರಿ ನಂದು. ಮಾವ, ನೀವು ಕೆಫೆ ನೋಡ್ಕೊಳ್ಳಿ, ಅಮ್ಮನ್ನ ನಾನು ನೋಡ್ಕೊಳ್ತೀನಿ. ಅಭಿ, ದೀಪಿಕಾ ತುಂಬಾ ಬದಲಾಗಿದ್ದಾಳಲ್ವಾ? ಹೌದಮ್ಮ, ಎಲ್ಲ ನಮ್ಮ ಮನೆ ಪುಟ್ಟಲಕ್ಷ್ಮಿ ಕಾಲ್ಗುಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.